ಇದು ಭಾಳ ಹಳೆಯ ಕೇಸ್ ಇದು. 2 ತಿಂಗಳ ಹಿಂದೆ ನನಗೆ ಒಬ್ಬರು ಸಂಪರ್ಕ ಮಾಡಿ ನನ್ನ ಹತ್ರ ಮಾತಾಡಿ, ನೀವು ನಮ್ಮ ಕಡೆ ಬರಬೇಕು, ನಾವು ಎಲ್ಲ ಚುನಾವಣೆ ಖರ್ಚು ವೆಚ್ಚ ನೋಡ್ಕೋತೀವಿ, ಆಮೇಲೆ ಗೆದ್ದು ಬಂದ ಮೇಲೆ ಮಂತ್ರಿ ಮಾಡ್ತೀವಿ ಅಂತ ಏನೇನೋ ಅದೆಲ್ಲ ಹೇಳಿದ್ರು. ನಾನು ಅದನ್ನು ಒಪ್ಪಲಿಲ್ಲ. ಅದನ್ನು ನೇರವಾಗಿ ಬಂದು ನಾನು ಮುಖ್ಯಮಂತ್ರಿಗೆ ಕಿವಿಗೆ ಹಾಕಿದ್ದೀನಿ, ಈ ಥರ ಆಗಿದೆ ಅಂತೇಳಿ. ಅವರೀಗ ಏನೋ 40 ಜನ ಬರ್ತಾಯಿದ್ದಾರೆ, 4 ಜನ ಮಂತ್ರಿಗಳು ಮಾತಾಡಿದ್ದಾರೆ, ಇದೆಲ್ಲ ಸುಳ್ಳಿದು. ಯಾರೂ ಬಿಟ್ಟೋಗಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. ಆಮೇಲೆ ನಾವು ಭಾಳ ಪರಿಣಾಮಕಾರಿ ಕೆಲಸ ಮಾಡ್ತಾಯಿದ್ದೀವಿ. ಯಾರೂ ಕೂಡ ಬಿಟ್ಟೋಗಲ್ಲ. ಹೇಳಿದ್ರು 50 ಕೋಟಿ ಆಫರ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಅದೇ ಶಾಮನೂರು ಶಿವಶಂಕರಪ್ಪನವ್ರಿಗೇನೋ ಅವ್ರ ಹತ್ರ ದುಡ್ಡಿನ ವ್ಯವಹಾರ ಮಾಡಲಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಏನೋ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಸಂಪರ್ಕ ಮಾಡಿದರು ಅಂತ CM ಅವರೇ ಸಭೆಯಲ್ಲಿ ಹೇಳಿದರು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ತಮಗೆ ಆಫರ್ ಮಾಡಿದಾಗ ತಮ್ಮ ರಿಯಾಕ್ಷನ್ ಏನಿತ್ತು, ಏನು ಹೇಳಿದ್ರಿ? ಯಾರು ಅವ್ರ ಕಡೆಯಿಂದ ಯಾರು ತಮ್ಮನ್ನು ಅದು ಹೆಸರು ಹೇಳಲ್ಲ ನಾನು. ಮುಖ್ಯಮಂತ್ರಿಗೆ ಅದು ಹೇಳಿದೆ ನಾನು. ಯಾರು ಬಿಜೆಪಿಯಿಂದ ಇದು ಮಾಡಿದ್ರು ಹೇಳ್ದಲ್ಲ, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ಗೆ ಎಲೆಕ್ಷನ್ ಗೆಲ್ಲಿಸ್ತೀವಿ, ಖರ್ಚು ಕೊಡ್ತೀವಿ, ನಾವೆಲ್ಲ ಮುಂದೆ ಮಂತ್ರಿ ಮಾಡ್ತೀವಿ ಅಂತ. ಬರೀ ಚುನಾವಣಾ ಖರ್ಚಾ? ಎಲ್ಲ ರಾಜ್ಯದವರು ಬರೀ ಚುನಾವಣಾ ಖರ್ಚಾ ಮತ್ತೇನಾದರೂ ಆಫರ್ ಮಾಡಿದ್ರು? ನಾನು ಅದು ಬೇಡೋನು ಅಲ್ಲ, ಕೇಳೋನು ಅಲ್ಲ. ನೀವು ಬಿಡೋದಿಲ್ಲ, ಅವ್ರ ಕಡೆಯಿಂದ ಆಫರ್ ಮಾಡಿ ಅವರು ಟ್ಯಾಕಲ್ ಮಾಡಿ ನೋಡಿದ್ರು. ನನಗೇನೋ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಇದನ್ನ ಆಗಲಿಲ್ಲ, ಪ್ರೋಕ್ ಆಗಲಿಲ್ಲ, ಬಿಟ್ಬಿಟ್ರು ಹೊರಟು. ಯಾವಾಗ ಆಗಿತ್ತು ಸರ್ ಇದು? 2 ತಿಂಗಳ ಹಿಂದೆ. 2 ತಿಂಗಳಿಂದ ಅಷ್ಟೇ. ಮತ್ತು ನಿಮ್ಮ ಕೆಲವರು ಯಾರು ಶಾಸಕರಲ್ಲಿ ಆಗಿದೆಯಾ ಸರ್? ನಿಮ್ಮ ಹತ್ರ ಯಾರಾದರೂ ಹಂಚ್ಕೊಂಡಿದ್ದಾರೆ? ಇಲ್ಲ, ಯಾರೂ ಹೇಳಿಲ್ಲ. ಅವ್ರು ಹೇಳ್ತಾಯಿದ್ರು ಒಬ್ಬರಿಬ್ಬರ ಹತ್ರ ಮಾತಾಡಿದ್ದೀವಿ ಅಂಥೇಳಿ. ಅದು ಗೊತ್ತಿಲ್ಲ ನನಗೆ. ಎಲೆಕ್ಷನ್ ಆದಮೇಲೆ ಸರ್ಕಾರ ಬೀಳಿಸೋ ಲೆಕ್ಕಾಚಾರ ಹೆಂಗೆ ಬೀಳ್ತದೆ ಸರ್ಕಾರ? ಅಲ್ಲ, ಅವ್ರ ಪ್ರಯತ್ನ ನಡೀತಿದೆ. ಈಗ ಅವರು ಅಡ್ಡ ಮಾರ್ಗ, ವಾಮ ಮಾರ್ಗದಲ್ಲಿಂದ ಬಂದು 2 ಸಲ ಅಧಿಕಾರ ನಡೆಸಿದ್ದಾರೆ. ವಾಮ ಮಾರ್ಗದಲ್ಲಿ ಅವ್ರಿಗೆ ನಂಬಿಕೆ ಇದೆ, ನಮಗೆ ನಂಬಿಕೆ ಇಲ್ಲ. 2 ಸಲ BJP ಸರ್ಕಾರ ಬಂದಿತ್ತು, ಇದಕ್ಕೆ ಜನರ ಆಶೀರ್ವಾದ ಇತ್ತಾ, ಜನಾಧಿಕಾರ ಇತ್ತಾ? ಅಡ್ಡ ಮಾರ್ಗದಿಂದ ದಕ್ಷಿಣ ಭಾರತದಲ್ಲಿ BJP ಮೇಲೆ ಬರಲಿಕ್ಕೆ ನಾವು ಬಿಡಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಗಿದೆ ಈಗ. ಹಾಗಾಗಿ ಅವರು ಏನೇನೋ ಮಾಡ್ತಿರ್ಬೋದು, ಅದ್ರಾಗಲ್ಲ. ಅಲ್ಲ, ನೀವು ಕಾಂಗ್ರೆಸ್ ಅವರು ಯಾವ ರೀತಿ ರೆಡಿಯಾಗಿದ್ದೀರಿ ಅಂತ ಅವ್ರಿಗೆ ಇದು ನಮ್ಮ ನಾಯಕರೆಲ್ಲ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.